ತುಂಬಾ ಖುಷಿ ಆಗುತ್ತೆ. ಎಳ್ಚಳ್ಳಿ ಕೆಂಪೇಗೌಡ ನಮ್ಗೊಂಥರ ಜೀವನ್ ಅಂಡ್ ಅವ್ರ ಬ್ರದರ್ ಎಲ್ಲ ಸೇರ್ಕೊಂಡು ಎಲ್ಲ ಮಕ್ಕಳು ಚಕ್ರವರ್ತಿ. Hi guys, welcome back to BJ Little Stars YouTube channel guys. ಗೈಸ್, ಇವತ್ತು ನಮ್ಮ ಏರಿಯಾದಲ್ಲಿ ಕೆಂಪೇಗೌಡ ಜಯಂತಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮ ಅಪ್ಪ ಇಬ್ಬರು ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ದೊಡ್ಡಪ್ಪರೆಲ್ಲ ಹೋಗಿದ್ದಾರೆ. ಸೊ ಗೈಸ್, ನಾನು ನಮ್ಮಪ್ಪ ಇಬ್ಬರು ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್. ನಮ್ಮ ಅಣ್ಣ ಬರ್ತಿಲ್ಲ, ಯಾಕಂದರೆ ಅವನದು ಶೂಟಿಂಗ್ಸ್ ಡೇಟ್ಸ್ ಜಾಸ್ತಿ ಇತ್ತು. ಅವನದು ನೋಟ್ಸ್ ಎಲ್ಲ ಇನ್ಕಂಪ್ಲೀಟ್ ಇದೆ. ಸೊ ಅದಕ್ಕೆ ಅವ್ನು ಬರ್ಕೊತಿದ್ದಾನೆ. ಹಂಗೆ ನಮ್ಮ ಡ್ಯಾನ್ಸ್ ಕ್ಲಾಸ್ದು ಇವತ್ತು 11th 12th ಭಾರ್ಗವ್ 11th ಕಂಪ್ಲೀಟ್ ಆಗಿ ಇವಾಗ 12ನೇ ಆ್ಯನಿವರ್ಸರಿ ಇದು. ನಮ್ಮ ಅಣ್ಣ ಅಲ್ಲಿ ಹೋಗ್ತಿದ್ದಾನೆ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಲೆಟ್ಸ್ ಗೋ. ಹೋಗ್ತಾ ಇದ್ದೀವಿ ಗೈಸ್. ಇದೇ ನಮ್ಮ ಮನೆ ರೋಡ್. ಹೋಗ್ತಾ ಇದ್ದೀವಿ ಗೈಸ್. ನಿಮ್ಗೆ ಯಾರಿಗಾನ ಕೆಂಪೇಗೌಡರಿಗೆ ಎಷ್ಟು ವರ್ಷ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಇದು ನಮ್ಮ ಹಳೆ ಮನೆ. ಇವಾಗ ನಮ್ಮ ದೊಡ್ಡಪ್ಪರಿದ್ದಾರೆ ಅಲ್ಲಿ. ಗಾಯ್ಸ್. ನಮ್ಮ ಅಪ್ಪನ ಬಿಟ್ಟು 5 ಜನ. ನಮ್ಮ ಅಜ್ಜಿ ತಾತಂಗೆ 10 ಜನ ಮಕ್ಕಳು. 3 ಜನ ಹೆಣ್ಮಕ್ಳು, 4 ಜನ ಹೆಣ್ಮಕ್ಳು, 6 ಜನ ಗಂಡು ಮಕ್ಕಳು. ನೋಡಿ ಗೈಸ್, ಎಲ್ಲ ಅಲ್ಲೇ ಇದ್ದಾರೆ. ಉದಾಯಿಗೊಮ್ಮೆ ಅಡ್ಡು ಬಿದ್ದ ಗೌಡನು, ಕಾಲವ ನೋಡಿ ಅಡಿಗಲ್ಲು ನೆಟ್ಟನು. ಬೆಂದ ಕಾಳು ಬೇಟೆಯ ನಿಟ್ಟ ಹೆಜ್ಜೆ ಹೆಜ್ಜೆಗೊಂದನು, ಗೋಪುರವಿಟ್ಟ ದಿಕ್ಕು ದಿಕ್ಕಿಗೊಂದನು. ಬೆಂದ ಕಾಳು ಮಂದಿರಗಳನ್ನು ಕಟ್ಟಿದ ಧರ್ಮಾತ್ಮ, ಭುವಿಗೆ ಇಳಿದ ಅಮರಲೋಕ ವಿಜಯನಗರ. ಕಂಡ ಒಡನೆ ಹೊಡೆಯಿತೊಂದು ಮಿಂಚು ಪ್ರಖರ. ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಇಂಥ ಪ್ರತಿರೂಪ ಇರಲಿರಲೆಮಗೆ ಎಂಬ ಹಿರಿಕನಸ ಕಂಡ ಕೆಂಪೇಗೌಡ. ಪಟಾಕಿ ಹಚ್ತಾ ಇದ್ದಾರೆ. ಸ್ವಲ್ಪ ಹಿಂದೆ ಅಂತ ಹೊಡರಪ್ಪ. ಸ್ವಲ್ಪ ಸರಿಯಾಗಿ ಯಾಕೆ ಡೊಂಕೈತೆ. ಬಡ್ಡನ್ ಬಾಲಾಜಿ ಸಿಂಗ್ ಅವರಿಂದ ಫೈನಲ್ ಆಗಿ ಪಟಾಕಿ ಮೂವಿ. ಎಲ್ಲ ಗಣ್ಯರಿಂದ ನಮ್ಮ ತಮ್ಮ ಮುಂದೆ ನೋಡಿ, ಊಟಕ್ಕೆ ಎಷ್ಟು ಜನ ಇದ್ದಾರೆ. ಎಲ್ಲರೂ ಜಾತ್ಯತೀತವಾಗಿ ಕೆಂಪೇಗೌಡ ನೋಡಿ, ಊಟಕ್ಕೆ ಎಷ್ಟು ಜನ ಅಲ್ಲಿಂದ ಇಲ್ಲಿ ಗಂಟ. ಈ ರೋಡ್ ಚೆನ್ನಾಗಿಲ್ಲ. ಮಾಡಲಿಕ್ಕೆ ಇವತ್ತೇ ಅಲ್ಲಿ ನಮ್ಮ ಬಾಯ್ಸಸ್ ಎಲ್ಲ ಊಟ ಹಂಚ್ತಿದ್ದಾರೆ. ಬಿರಿಯಾನಿ ಒಬ್ರು ಬಕೆಟ್ ಕರ್ಕೊಂಡು ಹೋಗಿ ನಮ್ಮ ಮನೆ ಅದೊಂದು ಹುಡುಗರಿಗೆಲ್ಲ ಕಮಿಟಿ ಮಾಡಿ ಯೋಗೇಶ್ ಅಣ್ಣ ಎಲ್ಲ ಸೇರಿ ಒಂದು ಉತ್ತಮವಾದಂತ ಒಳ್ಳೆ ಪ್ರತಿಮೆಯನ್ನ ಮಾಡಿ ಅಲ್ಲೇ ಮುಂದೆ ಜನ ನೋಡಿ ಗೈಸ್, ಜನ ಸಾಗರ. ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇವತ್ತು ಎಲ್ಲರೂ ಘೋಷಣೆ ಮಾಡಿದ್ದಾರೆ. ಮತ್ತೊಮ್ಮೆ ಗಂಟೆ ಹೋಗ್ತಾರೆ ನೋಡಿ ಗೈಸ್. ಇದೆಲ್ಲ ಅಷ್ಟೊಂದು ಮಸ್ಸಿಲ್ಲ. ಅಲ್ಲಿ ನಮ್ಮ ಎಸ್ ಪಿ ಅಣ್ಣ ಅಲ್ಲಿ ಇದು ಒಳ್ಳೆ ಬೆಳವಣಿಗೆ. ಕಲ್ಲ ನೆತ್ತಿ ಮೇಲೆ
ಬಿಚ್ಚುಗತ್ತಿ ಯೋಧ ನಿಂತ 7 ಸುತ್ತು ಕೋಟೆ ಮೇಲೆ ಸಿಂಹದಂತೆ ಚಕ್ರವರ್ತಿ ಚಕ್ರವರ್ತಿ ಗೈಸ್, ಪೂಜೆ ಮಾಡ್ತಿರೋರೆ ನಮ್ಮ ದೊಡ್ಡಪ್ಪ. ಇವರು ತುಂಬ ಶ್ರಮಜೀವಿ. ದೊಡ್ಡಪ್ಪ, ಎಳ್ಚನಹಳ್ಳಿಯಲ್ಲಿ ಕೆಂಪೇಗೌಡ ಜಯಂತಿ ಮಾಡ್ತಿದ್ದೀರಲ್ಲ, ಏನು ಅನಿಸ್ತಿದೆ? ತುಂಬಾ ಖುಷಿ ಆಗುತ್ತೆ. ಎಳ್ಚಳ್ಳಿ ಕೆಂಪೇಗೌಡ ಜಯಂತಿ ನಮ್ಗೊಂಥರ ಹಬ್ಬ ಇದ್ದಂಗೆ, ನಮ್ಮ ಎಳ್ಚಳ್ಳಿಗೆ ಹಬ್ಬ ಇದ್ದಂಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ. ನಮ್ಮ ಎಳ್ಚಳ್ಳಿ ಎಲ್ಲರೂ ಸೇರಿಕೊಂಡು ಎಲ್ಲ ಯಾವುದೇ ರಾಜಕೀಯ ಇಲ್ಲ ಇಲ್ಲಿ, ಯಾವುದೇ ಏನೂ ಇಲ್ಲ ಇಲ್ಲಿ, ಎಲ್ಲ ಚೆನ್ನಾಗೇ ಮಾಡ್ತಾ ಇದ್ದಾರೆ. ನನ್ಗೆ ತುಂಬ ಖುಷಿ ಆಗುತ್ತೆ. ಒಳ್ಳೆ ಬಿರಿಯಾನಿ ಊಟ ಕೊಟ್ಟರು, ಊಟ ಮಾಡಿದೆ, ತುಂಬ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಾರಾಯಣ ಸ್ವಾಮಿ. BJ ಲಿಟಲ್ ಸ್ಟಾರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಒಬ್ಬ ಯಂಗ್ ಪುಟಾಣಿ ಒಬ್ಬ ಅದನ್ನು ಮಾಡ್ತಾ ಇದ್ದಾನೆ. ಜೀವನ್ ಆ್ಯಂಡ್ ಅವ್ರ ಬ್ರದರ್ ಎಲ್ಲ ಸೇರಿಕೊಂಡು ಎಲ್ಲ ಮಕ್ಕಳು, ನನ್ನ ಪ್ರಕಾರ ದೊಡ್ಡವ್ರು ಮಾಡ್ಬೇಕಾದ್ರೆ ಒಂದು ಸ್ವಾರ್ಥ ಇರುತ್ತೆ, ಮಕ್ಕಳು ಮಾಡ್ಬೇಕಾದ್ರೆ ಅಲ್ಲಿ ದೇವ್ರು ಇರ್ತಾನೆ. ಸೊ ಅವ್ರಲ್ಲಿ ಸ್ವಾರ್ಥ ಇರೋಲ್ಲ ಅನ್ನೋದು ಭಾವನೆ. ಅವರ ಟ್ಯಾಲೆಂಟ್ಗೆ ಅಪ್ರಿಷಿಯೇಟ್ ಮಾಡಬೇಕು. ಈ BJ ಲಿಟಲ್ ಸ್ಟಾರ್ ಈ ಯೂಟ್ಯೂಬ್ ಚಾನಲ್ನ ಇಲ್ಲಿ ಸಪೋರ್ಟ್ ಮಾಡಿ, ಇದನ್ನು ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿ ಅವ್ನು ಮಾಡೋ ಒಳ್ಳೆ ಕೆಲಸಗಳಿಗೆ ಒಂದು ಲೈಕ್ ಮೋಟಿವೇಟ್ ಆಗೋ ಥರ ಅವನಿಗೆ ಎನ್ಕರೇಜ್ ಮಾಡೋ ರೀತಿಯಲ್ಲಿ ಆ BJ ಲಿಟಲ್ ಸ್ಟಾರ್ ಯೂಟ್ಯೂಬ್ ಚಾನಲ್ ಇರಲಿ. ಹಾಗೆ ಅವನಿಗೆ ಜೀವನ್ಗೆ ಆಲ್ ದಿ ಬೆಸ್ಟ್. ಎಷ್ಟೇ ಕ್ಲಾಸ್ ಓದ್ತಾ ಇರೋದು? 6th ಸ್ಟ್ಯಾಂಡರ್ಡ್. ಸೊ 6th ಸ್ಟ್ಯಾಂಡರ್ಡ್ ಒಬ್ಬ ಹುಡುಗ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ. ಅವನಿಗೆ ಸಪೋರ್ಟ್ ಮಾಡಿ. ನಾವೆಲ್ಲ ಯಾವ್ಯಾವುದೋ ಚಾನಲ್ ಸಪೋರ್ಟ್ ಮಾಡ್ತಿರ್ತೀವಿ. ಸ್ವಾರ್ಥ ದುಡ್ಡು ಮಾಡೋಕ್ಕೆ ಹೋಗೋಂಥವ್ರಿಗೆ ಟ್ಯಾಲೆಂಟನ್ನು ಬೆಳೆಸೋದಕ್ಕೆ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಗೈಸ್, ಸೂಪರ್ ಸ್ನೇಹಿತರೆ, ನಮ್ಮ ಏರಿಯಾದವರೆಲ್ಲ ಕಾಶಿರಾರ ಎಳ್ಚಳ್ಳಿರೆಲ್ಲ ಸೇರಿ ಅದ್ದೂರಿ ಕೆಂಪೇಗೌಡ ಜಯಂತಿ ಮಾಡ್ತಾ ಇದ್ದೀರಿ. ದಯವಿಟ್ಟು ಎಲ್ಲರೂ ಕೆಂಪೇಗೌಡ ಜಯಂತಿ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಗಣ್ಯರು ಮತ್ತು ಈ ದಿನ ನಮ್ಮ ಎಚ್ಚನಹಳ್ಳಿನಲ್ಲಿ ವಕೀಲ ಸಂಘದ ನಾಡಪ್ರಭು ಕೆಂಪೇಗೌಡ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಬಹಳ ಅದ್ದೂರಿಯಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಇಡೀ ಗ್ರಾಮಸ್ಥರು ಸೇರಿ ಮಾಡ್ತಾ ಇದ್ದೀವಿ. ನಾನು ಮಾತಾಡೋದು ಇಷ್ಟ ಅನಿಸ್ತದೆ. ಬನ್ನಿ ನಾರಾಯಣ್. ಈ ದಿನ ನಮ್ಮ ಎಳ್ಚನಹಳ್ಳಿ ಗ್ರಾಮದಲ್ಲಿ ಬೆಂಗಳೂರಿನ ನಿರ್ಮಾತ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಪಕ್ಷದ ಎಲ್ಲ ಜಾತಿಯ ನಾಯಕರುಗಳು ಸೇರಿ ಮಾಡ್ತಾ ಇದ್ದೀವಿ. ಹಾಗೆ ಉದ್ಯಾನವನಗಳನ್ನೂ ಅಷ್ಟೇ, ಕೆರೆ ಪಕ್ಕ ಉದ್ಯಾನವನಗಳನ್ನ ನಿರ್ಮಿಸಿ ಹಸಿರು ಮತ್ತು ನೀರು ಮತ್ತು ಹಸಿರು ಎರಡಕ್ಕೂ ಒತ್ತು ಕೊಟ್ಟಿರ್ತಕ್ಕಂಥ ನಮ್ಮ ಕೆಂಪೇಗೌಡರನ್ನ ಇವತ್ತು ನಾವು ನಿಲ್ಲಿಸ್ಕೊಳ್ತಾ ಇರೋದು ನಮ್ಮ ಇಡೀ ಎಳ್ಚನಹಳ್ಳಿ ಪರವಾಗಿ ಎಲ್ಲರಿಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಶುಭ ಹಾರೈಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನ್ಯಾಷನಲ್ಸ್ಗೆ ಕಬಡ್ಡಿ ಆಡಿದೆ. ಇಲ್ಲೇ ಎಳ್ಚನಹಳ್ಳಿಯಲ್ಲಿ ಕಬಡ್ಡಿ ಟೂರ್ನಮೆಂಟ್ ನಡೀತು. ನಾನು ಇದೇ ಊರವನೇ. ಆಕ್ಚುಲಿ ಅವತ್ತು ಹೇಳಿಲ್ಲ ನನಗೆ ಇದೇ ಊರು ಹುಡುಗ ಅಂತ. ಇಲ್ಲೇ ಬಂದು ಮ್ಯಾಚ್ ಆಡಿದೆ, ಆಯ್ತಾ. ಇವರು ಇದ್ರು. ಇವತ್ತು ನೀವು ಗುರ್ತಿಸಿ ಇರಿ. ಇಡೀ ಕರ್ನಾಟಕದಲ್ಲಿ ಎಲ್ಲ ವಕೀಲರು ಗುರ್ತಿಸೋಣ. ನಾವಿವಾಗ ಊಟ ಮಾಡಕ್ ಹೋಗ್ತಾ ಇದೀವಿ. ನಾವೊಂದು ಬಕೆಟ್ ಬಾಯ್ಸ್ಕಂತ ಮೇಲೆ ಎತ್ತಿಕ್ಕಿದ್ವಿ. ಅಲ್ಲಿ ಹೋಗ್ತಾ ಇದೀವಿ. 4 ಪ್ಲೇಟ್ ಎತ್ಕೊಂಬ. ಇಲ್ಲೇ ಕೆಂಪೇಗೌಡ ಜಯಂತಿ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದೆ ಗೈಸ್. ನೋಡಿದ್ರಲ್ಲ ನಮ್ಮ ಎಳ್ಚನಹಳ್ಳಿ ಕೆಂಪೇಗೌಡ ಜಯಂತಿ ಹೇಗಿತ್ತು. ಹಬ್ಬ ಮಾಡ್ದಾಗ ಮಾಡಿದ್ವಿ. ಜನ ಸಾಗರನೇ ಸಾಗರ. ನನಗಂತೂ ಫುಲ್ ಖುಷಿ ಆಯಿತು. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್.